ಅರ್ಬನ್ ನಕ್ಸಲರನ್ನ ಆರ್ಎಸ್ಎಸ್ ವಿರೋಧ ಮಾಡುತ್ತೆ. ಸಂವಿಧಾನ ಪುಸ್ತಕ ಹಿಡಿಯಲು ಕಾಂಗ್ರೆಸ್ಗೆ ಯೋಗ್ಯತೆಯೇ ಇಲ್ಲ ಎಂದು ಬಿಜೆಪಿ ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ. ಸಂವಿಧಾನ ಸನ್ಮಾನ ಹಾಗೂ ಸಂವಿಧಾನ ಬದಲಾಯಿಸಿದ್ದು ಯಾರು? ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನ ಪುಸ್ತಕ ಇರುತ್ತೆ ಅಷ್ಟೇ, ಆದರೆ ಅವರು ಸಂವಿಧಾನ ಓದೇ ಇಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂತವರು ಹೊರಗಡೆ ಪುಸ್ತಕ ತಗೊಳ್ಬಹುದು ಅಂತ ಹೇಳಿದರು. ನಾನು ಅಷ್ಟು ಸೌಜನ್ಯದಿಂದ ನನಗೆ ಹೇಳುವ ಸ್ವಭಾವದವನ್ನಲ್ಲ. ಅಂತಂದ್ರೆ ಪುಸ್ತಕ ಕೊಂಡ್ಕೋಬೇಕು ಅಂತ ಈ ಕಾರ್ಯಕ್ರಮ ಏರ್ಪಡಿಸಿರೋಲ್ಲ. ಪುಸ್ತಕ ಕೊಂಡ್ಕೋಬೇಕು, ಅವಶ್ಯಕತೆ ಇಲ್ಲದಿದ್ರೂ ಕೊಂಡ್ಕೋಬೇಕು. ಯಾಕಂದ್ರೆ ಕೆಲವು ಸಲ ಪುಸ್ತಕಗಳ ಸಮಾಜಕ್ಕೆ ಅವಶ್ಯಕತೆ ಇರುತ್ತೆ, ಪೀಳಿಗೆಗಳಿಗೆ ಅವಶ್ಯಕತೆ ಇರುತ್ತೆ, ಅದರೊಳಗೆ ಇರ್ತಕ್ಕಂಥ ವಿಷಯಗಳಿಗೋಸ್ಕರ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನು ಇಲ್ಲಿರ್ತಕ್ಕಂಥ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತೀನಿ, ಪುಸ್ತಕವನ್ನು ಖರೀದಿ ಮಾಡಿ, ಓದಿ, ಕಥೆ ಮಾಡಿ, ಅದಾದ್ಮೇಲೆ ಶೋಕೇಸ್ನಲ್ಲಿ ಇಟ್ಬೇಡಿ, ಪಕ್ಕದ ಮನೆಯವ್ರಿಗೆ ಕೊಡಿ, ಓದುವಂಥವ್ರು ಕೊಡಿ, ಇದರಲ್ಲಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ವಿರೋಧ ಮಾಡೋದಿದ್ರೆ ವಿರೋಧ ಮಾಡಲಿ, ನಮ್ಮ ಹತ್ರ ಬಂದು ವಿರೋಧ ಮಾಡಲಿ, ಚರ್ಚೆಗೆ ಅವಶ್ಯಕತೆ ಇದ್ರೆ ಚರ್ಚೆ ಮಾಡಲಿ, ಸವಾಲು ಹಾಕೋದಿದ್ರೆ ನಮಗೆ ಸವಾಲು ಹಾಕಲಿ ಈ ಪುಸ್ತಕದ ಬಗ್ಗೆ. ಹಾಗೋಸ್ಕರ ಇದನ್ನು ಯಾಕಂದ್ರೆ ಇವತ್ತು ಕಳೆದ ಒಂದು 10-12 ವರ್ಷಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತು ಸಂವಿಧಾನವನ್ನ ಒಂದು ವಿವಾದದ ವಿಷಯ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ದೇಶದ ಒಂದು ಎಕೋಸಿಸ್ಟಮ್, ಒಂದು ವಲಯ ಇದನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಅನೇಕ ಸಂಗತಿಗಳನ್ನ ಹುಡುಕ್ತಾ ದೇಶ ಒಟ್ಟಾಗಿ ಯೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ, ದೇಶದ ಮುನ್ನಡೆಯ ದೃಷ್ಟಿಯಿಂದ ಸಮಾಜ ಕೂಡ ಒಂದು ಮನಸ್ಸಿನಿಂದ ಯೋಚನೆ ಮಾಡ್ಲಿಕ್ಕೆ ಅಂತ ಆರಂಭ ಮಾಡಿದ್ರೆ ಅವ್ರಿಗೆ ಹೊಟ್ಟೆದೇನೋ ಒಂದು ಸ್ವಲ್ಪ ಹುಳ ಎದ್ದಂಗೆ ಆಗ್ಬಿಡುತ್ತೆ. ಆ ಥರದ ಒಂದು ವರ್ಗ ನಮ್ಮ ದೇಶದಲ್ಲಿದೆ, ಎಲ್ಲ ಕಡೆ ಇರುತ್ತೆ. ಪಕ್ಕದ ಮನೇಲಿ ಒಳ್ಳೆ ಭಜನೆ ನಡೀತಾ ಇದ್ರೆ, ಒಳ್ಳೆ ನಗ್ತಾ ಇದ್ರೆ, ಒಳ್ಳೆ ಪೂಜೆ ನಡೀತಾ ಇದ್ರೆ, ಕೆಲವು ಮನೆಯವರಿಗೆ ಆನಂದ ಪಡುವಂತ ಭಾಗ್ಯ ಇರೋದಿಲ್ಲ, ಏನೋ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ, ಏನೋ ಮಾಡಕ್ಕೆ ಅಂತ ಆರಂಭ ಮಾಡ್ತಾ. ಆ ಥರ ನಮ್ಮ ದೇಶದ ಒಂದು ವರ್ಗ ಇದೆ, ಅರ್ಬನ್ ನಕ್ಸಲರು ಅಂತ ಹೇಳಿ. ಅವ್ರಿಗೆ ಯಾವಾಗಲೂ ಕೂಡ ಕೃಪಾಪೋಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಒಂದು ಎಕೋಸಿಸ್ಟಮ್ ಇದೆ. ಇವರು ನಿರಂತರವಾಗಿ RSS ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧಿಸುತ್ತೆ, RSS ಸಂವಿಧಾನವನ್ನು ವಿರೋಧಿಸುತ್ತೆ, RSS ಮತ್ತು ಬಿಜೆಪಿ ಸಂವಿಧಾನವನ್ನು ರದ್ದು ಮಾಡ್ತಾರೆ. ಇದೇ ತರದ ಮಾತುಗಳನ್ನ ಹೇಳ್ತಾನೆ ಇರ್ತಾರೆ. ಎಡಗೈಯಲ್ಲಿ ಕೆಂಪು ಬಣ್ಣದ ಸಂವಿಧಾನದ ಪುಸ್ತಕವನ್ನು ಹಿಡಿಕೊಂಡು ರಾಹುಲ್ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವ್ನಿಂದ ಹಿಡಿದು ಅನೇಕರು ಈ ಸಲ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಆ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಬದ್ಧತೆ ಇದ್ರೆ ನಮ್ಗೆ ಆನಂದವೇ. ಅದರಲ್ಲಿ ಯಾರೇ ಯಾವುದೇ ಪುಸ್ತಕ ಹಿಡ್ಕೊಂಡ್ರೆ ಬದ್ಧತೆ ಜೊತೆಗೆ ಎಂತ ತೊಂದರೆ. ಎರಡನೇದು, ಒಳಗಡೆ ಏನ್ ನೇರ ಹಿಡ್ಕೊತಾ ಇದ್ದೀರಿ, ಇದನ್ನು ಓದ್ಬಿಟ್ಟು ಹಿಡ್ಕೊಂಡ್ರು ಕೂಡ ನಮ್ಗೇನು ತೊಂದರೆ ಇಲ್ಲ. ಒಂದ್ಸಲ ರಾಹುಲ್ ಗಾಂಧಿ ಓದೇ ಇಲ್ಲ, ಯಾಕಂದ್ರೆ ಅದ್ರ 2ನೇ ಪುಟದಲ್ಲಿ ಇಂದಿರಾ ಗಾಂಧಿ ಬಗ್ಗೆ ಆ ಪುಸ್ತಕದಲ್ಲಿ ಟೀಕೆ ಇದೆ. ಲಕ್ನೋದ ಪಬ್ಲಿಷಿಂಗ್ ಹೌಸ್ನ ಪುಸ್ತಕ, 170 ರೂಪಾಯಿನ ಪುಸ್ತಕ ಅದು. ಅದರ 2ನೇ ಪುಟದ ಮುನ್ನುಡಿಯಲ್ಲೇ ಮುನ್ನುಡಿ ಬರೆದಿರ್ತಕ್ಕಂಥ ನಮ್ಮ ದೇಶದ ಹಿರಿಯ ವಕೀಲರು ಇಂದಿರಾ ಗಾಂಧಿಯನ್ನು ಟೀಕೆ ಮಾಡಿದ್ದಾರೆ. ತನ್ನ ಅಜ್ಜಿಯನ್ನೇ ಟೀಕೆ ಮಾಡಿರ್ತಕ್ಕಂಥ ಪುಸ್ತಕವನ್ನು ಹಿಡ್ಕೊಂಡು ಇಡೀ ದೇಶದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಬದ್ಧತೆಯಿಂದ ಅಲ್ಲ. ಯಾವ ಸಂಘಟನೆ ಕಳೆದ 90 ವರ್ಷಗಳ ಇತಿಹಾಸದಲ್ಲಿ ಸುಮಾರು 60 ವರ್ಷಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಪ್ರತಿನಿತ್ಯ ಸಾಯಂಕಾಲ ತನ್ನ ಚಟುವಟಿಕೆಯಲ್ಲಿ ಬಾಲಕರಿಗೆ, ತರುಣರಿಗೆ, ವಯಸ್ಕರಿಗೆ ಎಲ್ಲರಿಗೂ ಕೂಡ ಸುಭಾಷಃ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ತಕ್ಕರೋ ಭೀಮರಾವಶ್ಯ ಕುಲೇ ನಾರಾಯಣೋ ಗುರು